ಸದ್ಯಕ್ಕೆ ಡಿಕೆ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆ ನಡೆದಿದೆ. ಈ ಮಧ್ಯೆ ಸಚಿವ ಸಂಪುಟ ರಚನೆಯ ಅಸಲಿ ಆಟ ಶುರುವಾಗಿದೆ. ನಾನು ಮಂತ್ರಿ ಆಗಬೇಕು ಅಂತ ಮಾಜಿ ಸಚಿವರು ದುಂಬಾಲು ಬಿದ್ದಿದ್ದಾರೆ. ಅತ್ತ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೂ ಬಿಗ್ ಫೈಟ್ ಶುರುವಾಗಿದೆ. ಡಿಕೆ ಸಂಪುಟ ರಚನೆಗೆ ಸರ್ಕಸ್, ಸಿದ್ದು ಡಿಕೆಗೆ ಹೈಕಮಾಂಡ್ ಬುಲಾವ್, ಪಟ್ಟಿಯೊಂದಿಗೆ ದಿಲ್ಲಿಗೆ ನಾಳೆಯೇ ಫೈನಲ್. ಕರ್ನಾಟಕದ ನೂತನ ಸಿಎಂ ಡಿಕೆ ಶಿವಕುಮಾರ್ ಪಟ್ಟಾಭಿಷೇಕಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಬುಧವಾರ ಸಂಜೆ 4 ಗಂಟೆಗೆ ಪ್ರಮಾಣ ವಚನಕ್ಕೆ ಸಮಯ ನಿಗದಿಯಾಗಿದೆ. ಇದರ ಮಧ್ಯೆಯೇ ಡಿಕೆಶಿ ಸಂಪುಟ ರಚನೆಯ ಕೆಲಸಗಳು ಈಗಾಗಲೇ ಶುರುವಾಗಿದೆ. ನಾಳೆ ಮೊದಲ ಹಂತದ ನೂತನ ಸಚಿವರ ಪಟ್ಟಿ ಫೈನಲ್ ಆಗಲಿದೆ. ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ಗೆ ಹೈಕಮಾಂಡ್ ಬುಲಾವ್ ನೀಡಿದ್ದು ನಾಳೆ ದೆಹಲಿಯತ್ತ ಪ್ರಯಾಣ ಬೆಳೆಸಲಿದ್ದಾರೆ. ಸಿದ್ದು, ಡಿಕೆ ಹಾಗೂ ಹೈಕಮಾಂಡ್ ನಾಯಕರ ಸಮ್ಮುಖದಲ್ಲೇ ಲಿಸ್ಟ್ ಫೈನಲ್ ಆಗಲಿದೆ. ಈ ಮಧ್ಯೆ ಆನಂದರಾವ್ ಸರ್ಕಲ್ ಬಳಿ ಇರುವ ಕಾಂಗ್ರೆಸ್ ಕಚೇರಿಗೆ ನಿಯೋಜಿತ ಸಿಎಂ ಡಿಕೆ ಶಿವಕುಮಾರ್ ಆಗಮಿಸಿದ್ರು. ಜೂನ್ 3ರಂದು ಭೂಮಿ ಪೂಜೆ ನಡೆಯುವ ಹಿನ್ನೆಲೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ರು. ಹಳೆ ಕಟ್ಟಡ ತೆರವು ಮಾಡಿ ಹೊಸ ಕಟ್ಟಡಕ್ಕೆ ಶಂಕುಸ್ಥಾಪನೆಯಾಗಲಿದೆ. ರಾಹುಲ್ ಗಾಂಧಿಯಿಂದಲೇ ಶಂಕುಸ್ಥಾಪನೆಗೆ ಡಿಕೆ ಒಲವು ತೋರಿದ್ದು, ಡಿಕೆಶಿಗೆ ಮಾಜಿ ಸಚಿವರು, ಶಾಸಕರು, ಅಧಿಕಾರಿಗಳು ಸಾಥ್ ನೀಡಿದ್ರು. ಹೊಸ ಸಂಪುಟ ಸರ್ಕಸ್ ಬಗ್ಗೆ ಯಾವುದೇ ಸ್ಪಷ್ಟತೆ ಕೊಡಲಿಲ್ಲ ಡಿಕೆ. So will there be other people taking out along with you as ministers? That I don't know. Whatever the party high command decided, it will be done. I don't want to comment on that. ಆದರೆ ಕಲಬುರಗಿಯಲ್ಲಿ ಮಾತನಾಡಿದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮಾತ್ರ 2 ಹಂತದಲ್ಲಿ ಸಚಿವ ಸಂಪುಟ ರಚನೆ ಆಗಬಹುದು ಎಂಬ ಸುಳಿವು ಕೊಟ್ಟರು. ಸದ್ಯಕ್ಕೆ ಒಂದು ಹಂತದಲ್ಲಿ ಮಾಡಿ ಅದು ಆದಮೇಲೆ ಮತ್ತೊಂದು 15 ದಿವಸ, 1 ತಿಂಗಳು ಬಿಟ್ಟು ಮತ್ತೊಂದು ಹಂತದಲ್ಲಿ ಉಳಿದಂಥ ಸದಸ್ಯರನ್ನು ತಗೊಳ್ಬೇಕು ಅಂತ ಒಂದು ವಿಚಾರ ಇದೆ. ಡಿಕೆಶಿ ಸಂಪುಟ ಸೇರಲು ಸರ್ಕಸ್, ಸಿದ್ದು ಡಿಕೆಗೂ ಮುನ್ನವೇ ದಿಲ್ಲಿಗೆ ಆಕಾಂಕ್ಷಿಗಳು. ಡಿಕೆ ಸಂಪುಟ ಸೇರಲು ಹಲವು ನಾಯಕರು ಈಗಾಗಲೇ ಪ್ರಯತ್ನ ಮಾಡುತ್ತಿದ್ದಾರೆ. ಹಾಲಿ ಇದ್ದವರು, ಆಕಾಂಕ್ಷಿಗಳು ಹೈಕಮಾಂಡ್ ಮೇಲೆ ಒತ್ತಡ ಹೇರಲು ಹಾಗೂ ಲಾಬಿ ಮಾಡಲು ದೆಹಲಿಗೆ ಹಾರಿದ್ದಾರೆ. ಮಾಜಿ ಸಚಿವರುಗಳಾದ ಡಾಕ್ಟರ್ ಎಂಸಿ ಸುಧಾಕರ್, ಶರಣಪ್ರಕಾಶ್ ಪಾಟೀಲ್ ದೆಹಲಿಗೆ ಹೋಗಿದ್ದಾರೆ. ಕೊಪ್ಪಳ ಶಾಸಕ ರಾಘವೇಂದ್ರ ಹಿಟ್ನಾಳ್, ರಾಯಚೂರು ಗ್ರಾಮಾಂತರ ಶಾಸಕ ಬಸವನಗೌಡ ದದ್ದಲ್, ಸಿಂಧನೂರು ಶಾಸಕ ಹಂಪನಗೌಡ ಬಾದರ್ಲಿ ಕೂಡ ದೆಹಲಿಗೆ ಹಾರಿದ್ದಾರೆ. ಎಲ್ಲ ಲೀಡರ್ಸ್ ಮೀಟ್ ಮಾಡಕ್ಕೆ ಹೋಗ್ತಾ ಇದ್ದೀವಿ ಸರ್. ನೀವು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಇದ್ದೀರಾ ಸರ್? ನೋಡಿ, ನಾವೇನು ಕೇಳಕ್ ಹೋಗೋದಿಲ್ಲ. ಪಕ್ಷ ನಿರ್ಧಾರ ಮಾಡ್ತಾರೆ, ಎಲ್ಲರೂ ಒಪ್ಕೊಳ್ತಾರೆ. ತೊಂದರೆ ಇಲ್ಲ. ಈಗ ನಮ್ಮ ಪ್ರಯತ್ನ ನಾವು ಮಾಡಬೇಕಾಗುತ್ತೆ. ಅಂತಿಮವಾಗಿ ವರಿಷ್ಠರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವೆಲ್ಲ ಬದ್ಧರಾಗಿರ್ತೀವಿ. ಹೌದು, ಖಂಡಿತ. ಡಿಕೆಶಿ ಮನೆಗೆ ಸಿದ್ದು ಆಪ್ತರ ಭೇಟಿ, ಶುಭಾಶಯ. ಮಂತ್ರಿಗಿರಿ ಹೋಗುವ ಆತಂಕ, ಡಿಕೆ ಮನೆಯಲ್ಲಿ ಲಾಬಿ. ಬೆಳಿಗ್ಗೆಯಿಂದ ಡಿಕೆ ಶಿವಕುಮಾರ್ ಮನೆಗೆ ಸಚಿವ ಆಕಾಂಕ್ಷಿಗಳು, ಆಪ್ತರು ಭೇಟಿ ನೀಡಿದ್ದರು. ಸಿದ್ದರಾಮಯ್ಯ ಸಂಪುಟದಲ್ಲಿದ್ದ ಸಿದ್ದು ಆಪ್ತರು ಕೂಡ ಡಿಕೆಶಿ ಭೇಟಿ ಮಾಡಿದ್ದರು. ಸಿಎಲ್ಪಿ ನಾಯಕನಾಗಿ ಆಯ್ಕೆ ಆಗಿದ್ದಕ್ಕೆ ಶುಭಾಶಯ ಹೇಳುವ ನೆಪದಲ್ಲಿ ಮಂತ್ರಿ ಸ್ಥಾನ ಹೋಗದಂತೆ ಡಿಕೆ ಸಂಪುಟದಲ್ಲೂ ಉಳಿದುಕೊಳ್ಳುವ ಕಸರತ್ತು ಅವರದ್ದಾಗಿತ್ತು. ಮಾಜಿ ಸಚಿವರುಗಳಾದ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ, ಎಂ.ಬಿ. ಪಾಟೀಲ್, ರಾಮಲಿಂಗಾರೆಡ್ಡಿ, ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್, ಶಿವರಾಜ್ ತಂಗಡಗಿ, ಮಧು ಬಂಗಾರಪ್ಪ, ಪ್ರಿಯಾಂಕ್ ಖರ್ಗೆ, ಎಚ್.ಕೆ. ಪಾಟೀಲ್, ಕೆ.ಎಚ್. ಮುನಿಯಪ್ಪ, ಆರ್.ಬಿ. ತಿಮ್ಮಾಪುರ ಭೇಟಿ ಮಾಡಿದ್ದರು. ಈಗ ಯಾರು ಸೇರ್ಬೇಕು ಯಾರೆಲ್ಲ ಅಂತಕ್ಕಂಥದ್ದು ಹೈಕಮಾಂಡು, ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು ಎಲ್ಲರೂ ತೀರ್ಮಾನ ಮಾಡ್ತಾರೆ. ಸೊ ಡೆಫಿನೆಟ್ಲಿ ವಾಟ್ ಎವರ್ ಪಾರ್ಟಿ ಯಾರಿಗೆ ಏನ್ ಮಾಡ್ಬಾರತಕ್ಕಂಥ ಯೋಚನೆಯಲ್ಲಿ ಪಾರ್ಟಿ ಇದೆ. ಸೊ our wish is that anybody can become, so we have to wait and watch. ನನ್ನ ಮತ್ತು ಡಿಕೆ ಶಿವಕುಮಾರ್ ಅವರ ಕಳೆದ 40 ವರ್ಷಗಳ ಸಂಬಂಧ ಮತ್ತು ರಾಜಕೀಯವಾಗಿ ಮತ್ತು ವೈಯಕ್ತಿಕವಾಗಿರ್ತಕ್ಕಂಥ ಬಾಂಧವ್ಯ ಇರ್ತಕ್ಕಂಥದ್ದು ಅವ್ರಿಗೆ ಶುಭವಾಗಲಿ. ಮುಂದೆ ಎಲ್ಲ ಸಮಸ್ಯೆಗಳು ಕೂಡ ಎದುರಿಸುವಂಥ ಸಾಮರ್ಥ್ಯ ಅವರಿಗೆ ದೈವರು ತೈಪಾಲಿಸಲಿ ಅಂತ ಹೇಳಿ ನಾನು ಪ್ರಾರ್ಥಿಸಿದ್ದೇನೆ. ಮತ್ತು ಎಲ್ಲ ರೀತಿಯಲ್ಲೂ ಕೂಡ
ಅವ್ರ ಜೊತೆ ಸಹಕರಿಸೋದಕ್ಕೆ ನಾನು ತಯಾರಿ. ಭರವಸೆ ಇರಂಗಿಲ್ಲಮ್ಮ, ನನಗೆ ಭರವಸೆ ಇದೆ. ಹೈಕಮಾಂಡ್ ಹೈಕಮಾಂಡ್ ಏನ್ ಹೇಳುತ್ತೆ ಅದಕ್ಕೆ ನಾವು ಎಸ್. ಯಾರು ಕೈ ಬಿಡ್ತಾರೆ ಯಾರು ತಗೋತಾರೆ ಅಂತ ಹೇಳ್ತಾರೆ, ಅದೆಲ್ಲ ಹೈಕಮಾಂಡ್ ಇಂದ ಲಿಸ್ಟ್ ಬಂದಲ್ಲಿ. ಡಿಕೆ ಶಿವಕುಮಾರ್ ಭೇಟಿ ಮಾಡಿ ಬಂದ ಮಾಜಿ ಸಚಿವ ಕೆಎಚ್ ಮುನಿಯಪ್ಪ ಸಮನ್ವಯ ಸಮಿತಿ ರಚನೆ ಅಗತ್ಯವಿದೆ ಎಂಬ ಹೊಸ ಬಾಂಬ್ ಹಾಕಿದ್ರು. I think I am also saying coordination committee is most important. That is badly required in any political party. ಹೊಸದಾಗಿ ಆಯ್ಕೆಯಾಗಿರುವ ಶಾಸಕರು, ಮಂತ್ರಿಗಿರಿ ಆಕಾಂಕ್ಷಿತ ಶಾಸಕರು ಕೂಡ ಡಿಕೆ ಮನೆಗೆ ಬಂದು ಲಾಬಿ ಮಾಡಿದ್ರು. ಕೋಲಾರದ ಇಬ್ಬರು ಶಾಸಕರು ಕೋಲಾರ ಜಿಲ್ಲೆಗೆ ಪ್ರಾತಿನಿಧ್ಯ ಬೇಕೇ ಬೇಕು ಎಂದು ದುಂಬಾಲು ಬಿದ್ದರು. ಇಂಥ ಸಮಯದಲ್ಲಿ ಹೊಸೊಬ್ಬರಿಗೂ ಕೂಡ ಒಂದು ಅವಕಾಶ ಆಯಿತು ಅಂತಂದರೆ ಸಚಿವ ಸಂಪುಟದಲ್ಲಿ ಹೊಸ ಉರುಪು ಬಂದಂಗೆ ಆಗ್ತದೆ. ಜೊತೆಗೆ ಗವರ್ನೆನ್ಸ್ಗೂ ಕೂಡ ಸಾಕಷ್ಟು ಇದರಿಂದ ಅನುಕೂಲ ಆಗ್ತದೆ. ಕೋಲಾರ ಜಿಲ್ಲೆಯಲ್ಲಿ ಹೆಚ್ಚಿನ ಮಾತನಾಡಿರ್ತಕ್ಕಂಥ ಸಮುದಾಯಗಳಿಗೆ ಅವಕಾಶ ಮಾಡಿಕೊಡಬೇಕು. ಒಂದು ಪರಿಶಿಷ್ಟ ಜಾತಿಯ ಬಲಗೈ ಸಮುದಾಯ, ಎರಡನೇದು ಒಕ್ಕಲಿಗ ಸಮುದಾಯ. ಈ ಎರಡೂ ಸಮುದಾಯಗಳಿಗೆ ಈ ಬಾರಿ ಕೋಲಾರ ಅವಕಾಶ ಕೊಡಬೇಕು. ಡಿಕೆ ಸಂಪುಟ ಸೇರುತ್ತಾರ ಆಪ್ತ ಶಾಸಕರು? ಡಿಕೆ ಸಿಎಂ ಆಗಲಿ ಅಂತಿದ್ದವರು ಹೇಳಿದ್ದೇನು? ಡಿಕೆ ಶಿವಕುಮಾರ್ ಸಿಎಂ ಆಗಬೇಕೆಂದು ಪದೇ ಪದೇ ಹಕ್ಕೊತ್ತಾಯ ಮಾಡುತ್ತಿದ್ದ ಆಪ್ತರ ನಡೆ ಕೂಡ ಇದೀಗ ನಿಗೂಢ. ಹೊಸದಾಗಿ ಗೆದ್ದಿರುವ 40ಕ್ಕೂ ಹೆಚ್ಚು ಶಾಸಕರುಗಳಿದ್ದು 4-5 ಸ್ಥಾನ ಹೊಸಬರಿಗೆ ಕೊಡಬೇಕೆಂಬ ಬೇಡಿಕೆ ಹೆಚ್ಚಾಗಿದೆ. ಇತರೆ ಭಾಗದ ಶಾಸಕರ ಕೂಗು ಕೂಡ ಕೇಳುತ್ತಿದೆ. ನಾನು ಆಕಾಂಕ್ಷಿ ಅನ್ನೋದಕ್ಕಿಂತ ಹೆಚ್ಚಿನದಾಗಿ ನಾವು ಮೊದಲನೇ ಬಾರಿ ಸುಮಾರು 40 ಜನ ಶಾಸಕರು ಗೆದ್ದಿದ್ದೀವಿ. 40 ಜನ ಶಾಸಕರಲ್ಲಿ ಯಾರನ್ನಾರು ಈಗ, ಯಾಕೆಂದರೆ ಹೈಕಮಾಂಡ್ ಸಹ ಒಲವಿದೆ ಅಂತ ನಾನು ಕೇಳ್ಪಟ್ಟೆ. 5ರಿಂದ 8 ಜನನ ನೂತನ ಶಾಸಕರಿಗೆ ಒಂದು ಸೆಲೆಕ್ಟ್ ಮಾಡ್ಕೊಂಡ್ರೆ ಪಕ್ಷಕ್ಕೆ ಅನುಕೂಲ ಆಗ್ತದೆ. ಯಾಕೆಂದರೆ ಹಳೆಬೇರು ಹೊಸ ಚಿಗುರು ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡೋಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ಹೈಕಮಾಂಡ್ ಏನು ತೀರ್ಮಾನ ಮಾಡಿದೆ. ಆ ನಿಟ್ಟಿನಲ್ಲಿ ಇವತ್ತು ಯಾರಿಗಾರು ಕೊಡಲಿ, ಮೊದಲನೇದಾಗಿ ಯಾರಿಗೇ ಕೊಟ್ಟರು ಸಹ ಹೊಸದಾಗಿ ಆಯ್ಕೆಯಾಗಿರೋಂಥ ಶಾಸಕರಿಗೆ ಒಂದು 4-5 ಸ್ಥಾನ ಅವಕಾಶ ಮಾಡಿಕೊಡ್ಲಿ ಅಂತ ಒಂದು ಕಡೆ ಹೇಳ್ತೀನಿ. 140 ಜನದಲ್ಲಿ 100ಕ್ಕಿಂತ ಹೆಚ್ಚು ಜನ 5, 6, 8, 9 100ಕ್ಕಿಂತ ಹೆಚ್ಚಿನವರೇ ಇದ್ದಾರೆ 3 ಬಾರಿಗೆ. ಸೊ ಬೇರೆ ಪಕ್ಷದಿಂದ ಬಂದು ಸೇರ್ಕೊಂಡವರು ಇದ್ದಾರೆ ಮಳೆ ಮೈಸೂರು ಭಾಗದಲ್ಲಿ. ಅವ್ರಿಗೂ ಎಲ್ಲ ಏನಾದರೂ ಮಾಡ್ತೀವಿ ಅಂತ ಆಶ್ವಾಸನೆ ಹಿಂಗೆ ಕೊಟ್ಟಿರ್ತಾರೆ. ಇಂಥ ಸಂದರ್ಭದಲ್ಲಿ ನಮ್ ಕೊಡಿ ಅಂತ ನಾವು ಕೇಳೋದು, ವರಿಷ್ಠರು ಏನ್ ತೀರ್ಮಾನ ಮಾಡ್ತಾರೆ ಅದೇ ಫೈನಲ್. ಬಟ್ ನಾವ್ಯಾರನ್ನು ಕೇಳೋದಾಗ್ಲಿ ಲಾಬಿ ಮಾಡೋದಾಗ್ಲಿ ನಾನು ಮಾಡ್ತೀನಿ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಯಾರಿಗೆ? ದಿಲ್ಲಿಗೆ ಸತೀಶ್, ಯಾರಿಗೆ ಅವಕಾಶ? ಡಿಕೆ ಶಿವಕುಮಾರ್ ಸಿಎಂ ಆಗುತ್ತಲೇ ತೆರವಾಗುವ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಪ್ರಬಲ ಪೈಪೋಟಿ ಎದುರಾಗಿದೆ. ಕೆಪಿಸಿಸಿ ಅಧ್ಯಕ್ಷ ಹುದ್ದೆ ಪಡೆಯಲು ಸತೀಶ್ ಜಾರಕಿಹೊಳಿ ಕಸರತ್ತು ಮಾಡುತ್ತಿದ್ದು ನಾಳೆ ದೆಹಲಿಗೆ ಹೋಗ್ತಿದ್ದಾರೆ. ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಲಿರೋ ಜಾರಕಿಹೊಳಿ ಕೊನೆಯ ಹಂತದ ಪ್ರಯತ್ನ ಮಾಡಲಿದ್ದಾರೆ. ಆದರೆ ಇಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಸತೀಶ್ ಪರ ನಿಲ್ಲಲಿಲ್ಲ ಎಂಬ ವಾದಗಳೂ ಕೇಳಿಬಂದವು. ಅದೆಲ್ಲವೂ ಆಧಾರರಹಿತ ಆರೋಪ ಅಂದ್ರು ಸತೀಶ್. ಮಾಡ್ತಾರೆ, ಏನು ಮಾಡ್ತಾರೆ ಕೇಳ 2 ದಿವಸ ಮಾಡೋರು ಏನು ಮಾಡೋರು, ಏನು ಬೇಸ್ಲೆಸ್ ಅದು, ಏನು ಅದರಿದೆ, ಏನು ಸೈನ್ ಮಾಡಿದೆ, ಲೆಟ್ರ್ ಇದೆ ಯಾರ್ದ? ನೀವು ಯಾರೋ XYZ ಎಲ್ಲೋ ಒಂದು ಮೂಲೆಯಲ್ಲಿ ಕೂತು ಹಾಕಿದ ಅವ್ನಿಗೆ ಇಷ್ಟು ಪ್ರಾಮುಖ್ಯತೆ ಕೊಡೋದು ಅವಶ್ಯಕತೆ ಇಲ್ಲ. ಅದು 30 ಹೆಂಗೆ 7 ಹೆಂಗೆ ಹೇಳಿದವನು. ಮತ್ತು ಅವ್ರು ಯಾರು ಅಷ್ಟು ಪ್ರಬಲರಿದ್ದಾರೆ? 37 ಜನ ಯಾರ್ಯಾರು ಸಹಿ ಮಾಡಿದ್ದಾರೆ. ಸುಮ್ಮನೆ ಯಾವ ಹಾಕಿದಾನೆ, ಅದ್ರ ಹಿಂದೆ ಯಾವುದೋ ಒಂದು ಕಾಣದ ಕೈಗಳು ಸ್ವಲ್ಪ ಅದನ್ನು ಪುಷ್ ಮಾಡ್ತಾ ಇದೆ. ನಮ್ಮಲ್ಲಿ ಗೊಂದಲ ಹೊಡಿಸ್ಲಿಕ್ಕೆ ಅದೇ ಗೊಂದಲ ಆಗೋಲ್ಲ. ರಿಯಾಲಿಟಿ ಎಲ್ಲರಿಗೂ ಗೊತ್ತಿದ್ದಿದೆ. ತೆರೆದ ಪುಸ್ತಕ ಕನ್ನಡಿ ಥರ ಯಾವ ರೀತಿ ಸಿದ್ದರಾಮಯ್ಯವರು ರಾಜೀನಾಮೆ ಕೊಟ್ಟರು, ಕಾರಣಗಳೇನು, ಅದೆಲ್ಲ ಎಲ್ಲರಿಗೂ ಗೊತ್ತಿದ್ದಂಥ ವಿಚಾರ. ಇನ್ನು ಕೆಪಿಸಿಸಿ ಅಧ್ಯಕ್ಷ ಹುದ್ದೆಯ ಆಕಾಂಕ್ಷಿಯಾಗಿರುವ MB ಪಾಟೀಲ್ ನನಗಂತೂ ಯಾವ ಆಫರೂ ಕೊಟ್ಟಿಲ್ಲ ಎಂದರು. ಅದ್ಯಾವುದೂ ಕೂಡ ಇದೆಲ್ಲವೂ ಕೂಡ ಪಕ್ಷದ 4 ಗೋಡೆ ಮಧ್ಯದಲ್ಲಿ ಚರ್ಚೆ ಆಗ್ತದೆ. ಇವತ್ತು ಇವೆಲ್ಲವನ್ನು ಕೂಡ ಮಾಧ್ಯಮದ ಮುಂದೆ ನಾವು ಕ್ಲೇಮ್ ಮಾಡಿದೀವೋ ಬಿಟ್ಟಿದೀವೋ ನಾವೇನು ಹೇಳೋದು, ಅಲ್ಲಿ ಹೈಕಮಾಂಡ್ ಇದೆ. ನನಗೆ ಯಾವುದು ಆಫರ್ ಕೊಟ್ಟಿಲ್ಲ ಹೈಕಮಾಂಡ್. ಕೆಪಿಸಿಸಿ ಅಧ್ಯಕ್ಷರ ಆಯ್ಕೆ ಬಗ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಮಾತಾಡಿದ್ದು, ನೂತನ ಅಧ್ಯಕ್ಷರ ಆಯ್ಕೆಗೆ ಸರ್ಚ್ ಮಾಡುತ್ತಿದ್ದೇವೆ. ಬರುವ ಚುನಾವಣೆ ಮತ್ತು ಪಕ್ಷ ಕಟ್ಟುವ ದೃಷ್ಟಿಯಿಂದ ಎಲ್ಲವನ್ನೂ ವಿಚಾರ ಮಾಡಿ ಆಯ್ಕೆ ಮಾಡಬೇಕಾಗುತ್ತದೆ ಎಂದರು.
ಪಾರ್ಟಿ ದೃಷ್ಟಿಯಿಂದ, ಮುಂದೆ ಪಾರ್ಟಿ ಕಟ್ಟೋ ದೃಷ್ಟಿಯಿಂದ ಮತ್ತು ವಿಶೇಷವಾಗಿ ಈ ಒಂದು ನಮಗೆ ಕೇವಲ ಈಗ 24 ತಿಂಗಳಿರೋದ್ರಿಂದ ಭಾಳ ಸ್ಪೀಡ್ವಾಗಿ ಕೆಲಸ ಮಾಡ್ತಕ್ಕಂಥ ಮತ್ತು ಕಲೆಕ್ಟಿವ್ ಆಗಿ ಇದ್ದು ಎಲ್ಲರೂ ಕೂಡಿ ಹೋಗ್ತಕ್ಕಂಥ ಒಬ್ಬ ನಾಯಕನನ್ನು ನಾವು ಹುಡುಕಬೇಕು. ಅವ್ರ ಜೊತೆಯಲ್ಲಿ ಕೋಆಪರೇಟ್ ಮಾಡ್ತಕ್ಕಂಥ ಜನನೂ ಕೂಡ ಇರಬೇಕಾಗ್ತದೆ. ಇದ್ರದ್ದೆಲ್ಲ ವಿಚಾರ ಮಾಡಿ ನಾವು ಮಾಡ್ತಾಯಿದ್ದೀವಿ. ಈ ಎಲ್ಲದರ ಮಧ್ಯೆಯೇ ಸಿದ್ದರಾಮಯ್ಯನವರ ಮಗ ಯತೀಂದ್ರ ಅವರಿಗೆ ಡಿಸಿಎಂ ಸ್ಥಾನ ನೀಡಬೇಕೆಂಬ ಬೇಡಿಕೆ ಹೆಚ್ಚಾಗಿದೆ. ಸಿದ್ದರಾಮಯ್ಯ ಮನೆಗೆ ಕಾರ್ಯಕರ್ತರು ದೌಡಾಯಿಸಿ ಒತ್ತಡ ಹೇರಿದ್ದು, ಯತೀಂದ್ರ ಪರ ಪ್ಲೇಕಾರ್ಡ್ ಹಿಡಿದು ಮನವಿ ಮಾಡಿದ್ರು. ಕಾವೇರಿ ನಿವಾಸದ ಒಳಗೆ ಕರೆಸಿಕೊಂಡ ಸಿದ್ದರಾಮಯ್ಯನವರು ಎಲ್ಲರನ್ನೂ ಸಮಾಧಾನಪಡಿಸಿದ್ರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಚಿಕ್ಕಬಳ್ಳಾಪುರದಲ್ಲಿ ವಿವಾಹಿತೆ ಕೊಲೆ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ನಾದಿನಿಯ ಆ ಒಂದು ಹಸಿಬಿಸಿ ವಿಡಿಯೋ ಅತ್ತಿಗೆ ಪ್ರಾಣಕ್ಕೆ ಕುತ್ತು ತಂದಿದೆ. ರಾಬ್ರಿ ಕತೆ ಕಟ್ಟಿದ ಹಂತಕಿ ಬಾಯ್ಬಿಟ್ಟ ಸತ್ಯ ಬೆಚ್ಚಿ ಬೀಳಿಸುವಂತಿದೆ. ಯಾರದ್ದೋ ತಪ್ಪಿಗೆ ಇನ್ಯಾರಿಗೋ ಶಿಕ್ಷೆ ಅಂತಾರಲ್ಲ, ಈ ಮಾತು ಅಕ್ಷರಶಃ ಸತ್ಯ ಬಿಡಿ. ತಾವು ಮಾಡೋ ತಪ್ಪು ಮುಚ್ಚಿಕೊಳ್ಳೋದಕ್ಕೆ ಕೆಲವರು ಏನ್ ಬೇಕಾದ್ರೂ ಮಾಡ್ಬಿಡ್ತಾರೆ. ಸ್ನೇಹ ಸಂಬಂಧ ಅನ್ನೋದನ್ನು ನೋಡದೆ ರಕ್ತ ಕುಡಿದು ರಣಕೇಕೆ ಹಾಕ್ಬಿಡ್ತಾರೆ. ಚಿಕ್ಕಬಳ್ಳಾಪುರದಲ್ಲಿ ಇಂಥದ್ದೇ ಘಟನೆ ನಡೆದಿದೆ. ಸಹೋದರ ಸಂಬಂಧಿ ಜೊತೆ ಸೇರಿ ಅತ್ತಿಗೆಯನ್ನೇ ನಾದಿನಿ ಬರ್ಬರವಾಗಿ ಹತ್ಯೆ ಮಾಡಿದ್ದಾಳೆ. ಹಸಿಬಿಸಿ ವಿಡಿಯೋ, ಸಂಬಂಧಿಯಿಂದಲೇ ಬ್ಲ್ಯಾಕ್ ಮೇಲ್. ಕೀಚಕನಿಗೆ ಹಣ ಕೊಡಲು ಅತ್ತಿಗೆ ಕೊಂದ ನಾದಿನಿ. ಕೈಗೆ ಕೋಳ ಬಿದ್ರೂ ಮಳ್ಳಿ ತರ ನಡ್ಕೊಂಡು ಹೋಗ್ತಿದ್ದಾಳಲ್ಲ ಇವಳೇ ನೋಡಿ, ಅತ್ತಿಗೆಯ ನೆತ್ತರು ಕುಡಿದ ಕಿರಾತಕ್ಕೆ. ಹೆಸರು ಭವ್ಯ ಅಂತ. ಚಿಕ್ಕಬಳ್ಳಾಪುರ ನಗರದ ಕಂದಾವರದ ಬಾಪೂಜಿ ನಗರ ನಿವಾಸಿ. ಅದೇನ್ ಕೆಲಸ ಮಾಡಿದ್ಲೋ ಗೊತ್ತಿಲ್ಲ, ಅದಾಗ್ಲೇ ಪ್ರೇಮದ ಹೊಳೆಯಲ್ಲಿ ಈಜಾಡೋದಕ್ಕೆ ಶುರು ಮಾಡಿದ್ಲು. ಪ್ರಿಯಕರನ ಜೊತೆ ಮರಸುತ್ತಿ ಮೈಮರೆತು ಹೋಗಿದ್ಲು. ಪ್ರೇಮದ ಅಮಲಲ್ಲಿ ಮುಳುಗಿದ್ದವರು ಅದೇನೇನ್ ಮಾಡಿದ್ರೋ ಗೊತ್ತಿಲ್ಲ. ಇದೇ ಲೋಹಿತ್ ಅಲಿಯಾಸ್ ಲುಲ್ಲುಗೆ ಭವ್ಯಾಳ ಖಾಸಗಿ ವಿಡಿಯೋ, ಫೋಟೋಗಳು ಸಿಕ್ಕಿದ್ವು. ಯಾವಾಗ ಖಾಸಗಿ ವಿಡಿಯೋಗಳು ಸಿಕ್ಕುವೋ ಲೋಹಿನ್ ಭವ್ಯಾಗೆ ಕಾಟ ಕೊಡೋದಕ್ಕೆ ಶುರು ಮಾಡಿದ್ದ. ಹಣಕ್ಕೆ ಡಿಮ್ಯಾಂಡ್ ಇಟ್ಟು ಬ್ಲ್ಯಾಕ್ ಮೇಲ್ ಮಾಡಿದ್ದ. ಇದರಿಂದ ಬೆದರಿದ ಭವ್ಯ ಮೊದಲು 4 ಲಕ್ಷ ಹಣ ಕೊಟ್ಟಿದ್ದಾಳೆ. ಅದಾದ್ಮೇಲೆ ಮತ್ತೆ 2 ಲಕ್ಷ ಕೊಟ್ಟಿದ್ದಾಳೆ. ಆದ್ರೂ ಲೋಹಿತ್ನ ಹಣದ ದಾಹ ಮಾತ್ರ ತೀರಿರ್ಲಿಲ್ಲ. ಲಕ್ಷ ಹಣ ಕೊಟ್ಟರು ಲೋಹಿತ್ ಬ್ಲ್ಯಾಕ್ ಮೇಲ್ ಮಾಡೋದನ್ನ ಬಿಟ್ಟಿರ್ಲಿಲ್ಲ. ಮತ್ತೆ ಹಣ ಕೊಡುವಂತೆ ಪೀಡಿಸ್ತಿದ್ದಂತೆ. ಆದ್ರೆ ಹಣ ಇಲ್ಲದೆ ಭವ್ಯ ಕಂಗಾಲಾಗಿದ್ಲು. ಹೀಗಾಗಿ ಮನೆಯಲ್ಲಿದ್ದ ಅತ್ತಿಗೆ ಪುಷ್ಪಲತಾಳ ಚಿನ್ನಾಭರಣದ ಮೇಲೆ ಕಣ್ಣಾಕಿದ್ಲು. ಹೇಗಾದ್ರೂ ಮಾಡಿ ಕಳ್ಳತನ ಮಾಡ್ಬೇಕು ಅಂತ ಲೋಹಿತ್ ಜೊತೆ ಸೇರಿ ಸ್ಕೆಚ್ ಹಾಕಿದ್ಲು. ಅದರಂತೆ ರಾತ್ರೋರಾತ್ರಿ ಕಳ್ಳತನಕ್ಕೆ ಮುಂದಾಗಿದ್ದಾರೆ. ಈ ವೇಳೆ ಅದೇನ್ ಎಡವಟ್ಟು ಮಾಡಿಕೊಂಡ್ರೋ ಏನೋ, ಇಬ್ಬರು ಸೇರಿ ಪುಷ್ಪಲತಾಳನ್ನ ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ. ಲಲ್ಲು ಅವರು ರಾತ್ರಿ ಅದನ್ನು ಬಂದಿದ್ದಾರೆ ಮನೆಗೆ. ಮತ್ತು ಅವ್ರದ್ದು ಇಂಟೆನ್ಷನ್ ಇತ್ತು ಕಿ ಅವ್ರದ್ದು ಚೇನ್ಗೆ ಏನಾದರೂ ಕಿತ್ಕೊಂಡು ಚೇನ್ದು ಯೂಸ್ ಮಾಡಬೇಕು. ಆ ಕಾರಣ ಬಗ್ಗೆ ಈ ಅಫೆನ್ಸ್ ಆಗಿದೆ, ಈ ಥರ ಅವರು ಒಪ್ಕೊಂಡಿದ್ದಾರೆ. ಈ ಕೇಸಲ್ಲಿ ನಾವು ಈ 2 ಜನಗೆ ಈಗ ಅರೆಸ್ಟ್ ಮಾಡಿದ್ದೀವಿ. ಲೇಡಿ ಅವರ ಸಿಸ್ಟರ್ ಎಲ್ಲ ಭವ್ಯ ಮತ್ತು ಅವ್ರದ್ದು ಫ್ರೆಂಡ್ ಲಲ್ಲು. ಯಾವಾಗ ಅತ್ತಿಗೆ ಉಸಿರು ನಿಲ್ತೋ ಭವ್ಯ ಖತರ್ನಾಕ್ ಕತೆ ಕಟ್ಟಿದ್ದು. ರಾತ್ರೋರಾತ್ರಿ ಖದೀಮರು ಬಂದು ರಾಬರಿ ಮಾಡಿದ್ದಾರೆ. ನನ್ನ ಬಾಯಿಗೆ ಬಟ್ಟೆ ತುರುಕಿ ಮುಖಕ್ಕೆ ಸ್ಪ್ರೇ ಹೊಡೆದ್ರು. ಪುಷ್ಪಲತಾಳನ್ನ ಕೊಲೆ ಮಾಡಿ ಆಕೆಯ ಮೈ ಮೇಲಿದ್ದ ಚಿನ್ನಾಭರಣ ಕಳ್ಳತನ ಮಾಡಿದ್ರು ಅಂತ ಕತೆ ಕಟ್ಟಿದ್ಲು. ಆದ್ರೆ ನಡೆದ ಘಟನೆಗೂ ಭವ್ಯ ಹೇಳಿಕೆಗೂ ಒಂದಕ್ಕೊಂದು ಸಂಬಂಧನೇ ಇರಲಿಲ್ಲ. ಚಿಕ್ಕಬಳ್ಳಾಪುರ ನಗರ ಠಾಣೆ ಪೊಲೀಸರಿಗೆ ಅನುಮಾನ ಶುರುವಾಗಿತ್ತು. ಫೀಲ್ಡ್ಗಿಳಿದು ತನಿಖೆ ನಡೆಸಿದಾಗ ಭವ್ಯಾಳ ಕೈವಾಡ ಇರೋದು ಗೊತ್ತಾಗಿತ್ತು. ಕೂಡಲೇ ಅರೆಸ್ಟ್ ಮಾಡಿ ವಿಚಾರಣೆ ನಡೆಸಿದಾಗ ಭವ್ಯ ಸತ್ಯ ಬಾಯಿ ಬಿಟ್ಟಿದ್ದಾಳೆ. ಈ ಲಲ್ಲು ಅವರಿಗೆ ಬೇಸಿಕಲಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ. ಲಲ್ಲು ಜೊತೆ ಸುಮಾರು ವರ್ಷದಿಂದ ಇವರಿಗೆ ಪರಿಚಯ ಇದೆ. ಲಲ್ಲು ಹತ್ರ ಏನು ಫೋಟೋಸ್ ವಿಡಿಯೋಸ್ ಇರಬೇಕು ಅವ್ರದ್ದು. ಲಲ್ಲು ಇವರಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ. ಆ ಕಾರಣ ಬಗ್ಗೆ ಈ ಲೇಡಿ ಅವರಿಗೆ ದುಡ್ಡು ಕೊಟ್ಟಿದ್ದಾರೆ, ಏನು 4 ಲಕ್ಷ ಕ್ಯಾಶ್ ಕೊಟ್ಟಿದ್ದಾರೆ. ಎಕ್ಸ್ಟೋರ್ಷನ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇತ್ತು. ಈ ಕಾರಣ ಬಗ್ಗೆ ಇವರಿಗೆ ಬೇರೆ ಏನೆಲ್ಲ ಏನು ಮಾಡಬೇಕು ಈ ಕಾರಣ ಬಗ್ಗೆ ಇದನ್ನು ಪ್ಲಾನ್ ಮಾಡಿದ್ದಾರೆ. ವಿಚಾರಣೆ ವೇಳೆ ಭವ್ಯಾಳಿಗೆ ಆಕೆಯ ತಾಯಿ ವಿಜಯಮ್ಮ, ಅಜ್ಜಿ ನಾಗಮ್ಮ ಸಾಥ್ ಕೊಟ್ಟಿದ್ರು ಅನ್ನೋದು ಗೊತ್ತಾಗಿದೆ. ಸದ್ಯ ಆರೋಪಿಗಳನ್ನ ಬಂಧಿಸಿ ವಿಚಾರಣೆ ಮಾಡ್ತಿದ್ದು ಮತ್ಯಾವ ಸತ್ಯ ಬಾಯಿ ಬಿಡ್ತಾರೋ ಕಾದು ನೋಡಬೇಕಿದೆ. ದತ್ತಾತ್ರೇಯ ಎಂ, ನ್ಯೂಸ್ 18 ಚಿಕ್ಕಬಳ್ಳಾಪುರ.